ಜೀವನ ಶೈಲಿಯಲ್ಲಿ ಸರಿ ಇರೋದಿಲ್ಲ ಅಂತವರಲ್ಲಿ ಕಿಡ್ನಿ ಕಲ್ಲುಗಳಾಗುತ್ತೆ. ಅಥವಾ ಮಕ್ಕಳಾಗದಲೇ ಬರುವಂಥ ಗಂಡಸರಲ್ಲಿ ತೊಂದರೆಗಳಿರಬಹುದು. ಕ್ಯಾಲ್ಸಿಯಂ ತಗೊಂಡ್ರೆ ಕಲ್ಲಾಗುತ್ತೆ ಅಂದರೆ ಹಾಗಾದ್ರೆ ಈ ಪೇಷಂಟು ಕ್ಯಾಲ್ಸಿಯಂ ತಗೊಳ್ಳೋದು ಎಷ್ಟು ಮಟ್ಟಿಗೆ ಸೂಕ್ತ? ಬಹಳ ದೊಡ್ಡ ಫಿಲಮ್ ಆ್ಯಕ್ಟರ್ ಮತ್ತು ಬಾಡಿ ಬಿಲ್ಡರ್ ಅವನು ಪ್ರತಿದಿನ ಬಹಳಷ್ಟು ಕಾನ್ಸಂಟ್ರೇಟೆಡ್ ಪ್ರೋಟೀನ್ ಸಪ್ಲಿಮೆಂಟ್ಸ್ ತಗೋತಾ ಇದ್ದ ಅವನು ಬಾಡಿ ಬಿಲ್ಡಿಂಗ್ ಮಾಡೋಕ್ಕೋಸ್ಕರ. ಸೊ ಅಂಥವನಲ್ಲಿ ಎರಡೂ ಕಿಡ್ನಿನಲ್ಲಿ ಬಹಳಷ್ಟು ಕಲ್ಲುಗಳು ಆಗಿತ್ತು. ಆ ಥರ ರೆಡ್ ಫ್ಲಾಗ್ಸ್ ಅಥವಾ ಡೇಂಜರ್ ಸೈನ್ಸ್ ಅಂತ ಏನೇನನ್ನ ಹೇಳ್ಬೋದು? ಚಿಕ್ಕ ಮಕ್ಕಳಲ್ಲಿ ಕೂಡ ಬಹಳಷ್ಟು ಎರಡೂ ಕಿಡ್ನಿಲು ಕಲ್ಲುಗಳು ತುಂಬಿಕೊಂಡಿರುವಂಥ ಕಂಡೀಷನ್ನ ನೋಡ್ತೀವಿ. ಇದೇನಾದರೂ ಇನ್ಶೂರೆನ್ಸ್ ಏನಾದರೂ ಕವರ್ ಆಗುತ್ತಾ? ಯಾರಲ್ಲಿ ದೊಡ್ಡ ಕಲ್ಲು ಬಂದು ಕಿಡ್ನಿ ಎಲ್ಲ ಸ್ವೆಲ್ಲಿಂಗ್ ಆಗಿರುತ್ತೋ ಅಂಥವರಲ್ಲಿ ಕಿಡ್ನಿ ಸ್ವೆಲ್ಲಿಂಗ್ ಜಾಸ್ತಿಯಾಗಿ ಕಂಪ್ಲೀಟ್ ಕಿಡ್ನಿನೇ ಡ್ಯಾಮೇಜ್ ಆಗಿ ಅದು ಕೆಲಸ ಮಾಡೋದೇ ನಿಲ್ಲಿಸೋವಂಥ ಪರಿಸ್ಥಿತಿ ಕೂಡ ಹೋಗಿರೋದು ನೋಡಿದ್ದೀವಿ. ಜೈ ಶ್ರೀ ಗುರುದೇವ್. ಎಲ್ಲರಿಗೂ ನಮಸ್ಕಾರ. BGS MCH ಆರೋಗ್ಯವಾಣಿ, ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಶಿಲ್ಪಾ, ಫಿಸಿಯಾಲಜಿ ಪ್ರೊಫೆಸರ್. ನಿಮ್ಮಲ್ಲಿ ಯಾವತ್ತಾದರೂ ಯಾರಿಗಾದರೂ, ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಸಡನ್ನಾಗಿ ಈಗ ಮಲಗಿರ್ತೀರಾ ಅಥವಾ ಏನೋ ಕೆಲಸ ಮಾಡ್ತಿರ್ತೀರ, ಇದ್ದಕ್ಕಿದ್ದ ಹಾಗೆ ಸೊಂಟದ ಹತ್ರ ಅಂದರೆ ಕಿಬೋಟ್ ಹತ್ರ ತುಂಬ ನೋವು ಕಾಣಿಸ್ಕೊಂತು ಅನ್ನೋದೇನಾದರೂ ಯಾವತ್ತಾದರೂ ಆಗಿದೆಯಾ? ಹಾಗೇನಾದರೂ ಇದ್ರೆ ಇವತ್ತಿನ ಈ ನಮ್ಮ ಸಮಾಲೋಚನೆ ಮಾಹಿತಿ ನಿಮಗಾಗಿ. ಬನ್ನಿ, ಈ ನೋವು ಏನಕ್ಕಾಗಿರ್ಬೋದು, ಇದರ ಮೂಲ ಕಾರಣ ಏನು, ಇದನ್ನ ಹೇಗೆ ನಾವು ತಡೆಗಟ್ಬೋದು ಅಥವಾ ಇದರಿಂದ ಹೇಗೆ ಹೊರಬರ್ಬೋದು, ಎಲ್ಲ ಮಾಹಿತಿನ ತಿಳ್ಕೊಳ್ಳೋಣ. ಇವತ್ತು BGS MCH ಹಾಸ್ಪಿಟಲ್ನ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, ಆಂಡ್ರಾಲಜಿಸ್ಟ್ ಹಾಗೂ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಆದ ಡಾಕ್ಟರ್ ಸೂರಜ್ ಮುರಳೀಧರ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಸೂರಜ್ ಮುರಳೀಧರ್. ಇವತ್ತಿನ BGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ಇವತ್ತಿನ ನಮ್ಮ ಈ ಡಿಸ್ಕಷನ್ ಎಲ್ಲರಿಗೂ ಉಪಯೋಗ ಆಗತ್ತೆ ಅಂತ ನಾನು ಆಶಯಿಸ್ತೇನೆ. ಹೇಳಿ ಡಾಕ್ಟರ್ ಸೂರಜ್, ನೀವು ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, ಆಂಡ್ರಾಲಜಿಸ್ಟ್ ಹಾಗೂ ಟ್ರಾನ್ಸ್ಪ್ಲಾಂಟ್ ಸರ್ಜನ್, ಅಂದರೆ ಯಾವ್ಯಾವ ಥರ ಪೇಷಂಟ್ನ ನೀವು ನೋಡ್ತೀರಾ? ನನಗೆ ದಿನಾಗ್ಲೂ ಬರುವಂಥ ಪೇಷಂಟ್ಸ್ ಅವರ ಕಿಡ್ನಿನಲ್ಲಿ ಕಲ್ಲಿರ್ಬೋದು, ನೀರಿನ ಗುಳ್ಳೆ ಇರ್ಬೋದು, ಬ್ಲ್ಯಾಡರ್ ಸಮಸ್ಯೆ ಇರ್ಬೋದು, ಅವರ ಮೂತ್ರದಲ್ಲಿ ರಕ್ತ ಹೋಗುವಂಥದ್ದು, ಪ್ರಾಸ್ಟೇಟ್ ಅಥವಾ ಮಕ್ಕಳಾಗದಲೇ ಬರುವಂಥ ಗಂಡಸರಲ್ಲಿ ತೊಂದರೆಗಳಿರ್ಬೋದು, ಇದೆಲ್ಲ ಇಟ್ಕೊಂಡು ಬರ್ತಾರೆ. ಮೋಸ್ಟ್ ಕಾಮನ್ ಅಂತ ಹೇಳಬೇಕಂದ್ರೆ ಒಂದು ಕಲ್ಲು ಮತ್ತು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್, ಇದು ಇರೋದ್ರಲ್ಲಿ ಕಾಮನ್ ಬರುವಂಥ ಪೇಷಂಟ್ಸ್. ಹಾಗಾದ್ರೆ ಈಗ ಕಿಡ್ನಿನಲ್ಲಿ ಕಲ್ಲಿರೋ ಪೇಷಂಟ್ಸ್ ಎಲ್ಲ ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳಿದ್ರಿ, ಅವರು ಡೈರೆಕ್ಟಾಗಿ ಕಳ್ಳಿದೆ ಅಂತ ತಿಳ್ಕೊಂಡೇ ಬಂದ್ಬಿಡ್ತಾರಾ ಅಥವಾ ಬೇರೆ ಏನೋ ರೋಗ ಲಕ್ಷಣಗಳು ಕಾಣಿಸ್ಕೊಂಡು ಅದರಿಂದ ನಿಮ್ಮ ಹತ್ರ ಬಂದು ಆಮೇಲೆ ಗೊತ್ತಾಗತ್ತೆ ಅವರಲ್ಲಿ ಕಲ್ಲಿದೆ ಅಂತ? ನಾರ್ಮಲ್ ಆಗಿ ಕಿಡ್ನಿನಲ್ಲಿ ಕಲ್ಲಿರುವಂಥ ಪೇಷಂಟ್ಸ್ ಹೇಗೆ ಬರ್ತಾರೆ ಅಂದರೆ ಅವರ ಕಿಬ್ ಹೊಟ್ಟೆನಲ್ಲಿ ಅಥವಾ ಸೊಂಟದ ಭಾಗದಲ್ಲಿ ನೋವಿರುತ್ತೆ. ಆ ನೋವು ಬೆನ್ನಿಂದ ಶುರುವಾಗಿ ಮುಂಭಾಗ ತನಕನೂ ಬರುತ್ತೆ. ಇದು ಬಿಟ್ಟು ಅವರ ಮೂತ್ರದಲ್ಲಿ ಬಹಳ ಉರಿ ಇರಬಹುದು ಅಥವಾ ಮೂತ್ರ ಮಾಡುವಾಗ ಅದರಲ್ಲಿ ರಕ್ತ ಹೋಗಬಹುದು, ಹೊಟ್ಟೆಯ ಕೆಳಭಾಗದಲ್ಲಿ ನೋವಿರ್ಬೋದು. ಇದೆಲ್ಲ ಸಿಂಪ್ಟಮ್ಸ್ ಇಟ್ಕೊಂಡು ಬರ್ತಾರೆ. ಹಾಗಾದ್ರೆ ಕಿಡ್ನಿ ಕಲ್ಲುಗಳು ಆಗೋದಿಕ್ಕೆ ಏನೇನು ಪ್ರಮುಖ ಕಾರಣಗಳಾಗಿರ್ಬೋದು? ಕಿಡ್ನಿ ಕಲ್ಲಂದ್ರೆ ಬೇಸಿಕಲಿ ಏನಾಗುತ್ತೆ, ನಮ್ಮ ದೇಹದಲ್ಲಿ ನೀರಿನಾಂಶ ಕಡಿಮೆ ಆದಾಗ ಮೂತ್ರದಲ್ಲೂ ನೀರಿನಾಂಶ ಕಡಿಮೆ ಆಗುತ್ತೆ. ಕಾನ್ಸಂಟ್ರೇಟೆಡ್ ಯೂರಿನ್ ಅಂತ ಹೇಳ್ತೀವಿ. ಅದರಲ್ಲಿ ಎಷ್ಟೊಂದು ಈ ಡಿಸಾಲ್ವ್ಡ್ ಸಾಲ್ಟ್ಸ್ ಇರುತ್ತಲ್ಲ, ಕ್ಯಾಲ್ಶಿಯಂ ಇರ್ಬೋದು, ಮೆಗ್ನೀಷಿಯಮ್, ಫಾಸ್ಫೇಟ್, ಆಕ್ಸಿಲೇಟ್, ಇವೆಲ್ಲ ಏನಾಗುತ್ತೆ, ಅದರ ಪ್ರಮಾಣ ಜಾಸ್ತಿ ಆದಾಗ ಅದೆಲ್ಲ ಒಂದಕ್ಕೊಂದಕ್ಕೆ ಕೂಡ್ಕೊಂಡು ಕ್ರಿಸ್ಟಲ್ಸ್ ಥರ ಫಾರ್ಮ್ ಆಗುತ್ತೆ. ಅದೇನಾಗುತ್ತೆ, ಇದ್ರ ಮೇಲೆ ಒಂದರ ಮೇಲೊಂದು ಕೂಡ್ಕೊಂಡು ಚಿಕ್ಕ ಕಲ್ಲಿಂದ ದೊಡ್ಡ ಕಲ್ಲು ತನಕ ಆಗುವಂಥ ಸಾಧ್ಯತೆ ಇದೆ. ಕೆಲವು ಸಲ ಕಿಡ್ನಿನಲ್ಲಿ ಎಷ್ಟು ದೊಡ್ಡ ಕಲ್ಲಾಗತ್ತೆ ಅಂದರೆ ಆ ಇಡೀ ಕಿಡ್ನಿ ಪೂರ್ತಿ ಕಲ್ಲಿಂದ ತುಂಬಿಕೊಂಡು ಸ್ಟ್ಯಾಗ್ ಹಾರ್ನ್ ಕ್ಯಾಲ್ಕುಲಸ್ ಅಂತ ಹೇಳ್ತೀವಿ. ಅಲ್ಲಿ ತನಕನೂ ಪೇಷಂಟ್ ಸಿಂಪ್ಟಮ್ಸ್ ಬಂದಿರೋದಿಲ್ಲ ಕೆಲವು ಸಲ. ನೀವೀಗಷ್ಟೇ ಹೇಳಿದ್ರಿ ಕ್ಯಾಲ್ಶಿಯಂ ಇಂದನೂ ಕಿಡ್ನಿನಲ್ಲಿ ಕಲ್ಲಾಗುತ್ತೆ ಅಂತ. ಹಾಗಾದ್ರೆ ನಾವೀಗ ಪೇಷಂಟ್ಗೆ ಪ್ರಿಸ್ಕ್ರೈಬ್ ಮಾಡ್ತೀವಿ, ಎಷ್ಟೊಂದ್ಸಲ ಅವ್ರಿಗೆ ಮೂಳೆ ಸೌದಿರೋದು ಆ ಥರ ತೊಂದರೆ ಇದ್ದಾಗ ಕ್ಯಾಲ್ಶಿಯಂ ತಗೊಳ್ಳಿ ಅಂತ, ಅಥವಾ ಹಲವಾರು ಕಂಡೀಷನ್ಗಳಲ್ಲಿ ಕ್ಯಾಲ್ಶಿಯಂ ತಗೋಬೇಕು ಅನ್ನೋದಿರುತ್ತೆ. ಕ್ಯಾಲ್ಶಿಯಂ ತಗೊಂಡ್ರೆ ಕಲ್ಲಾಗುತ್ತೆ ಅಂದ್ರೆ ಹಾಗಾದ್ರೆ ಈ ಪೇಷಂಟು ಕ್ಯಾಲ್ಶಿಯಂ ತಗೊಳ್ಳೋದು ಎಷ್ಟು ಮಟ್ಟಿಗೆ ಸೂಕ್ತ? ಕ್ಯಾಲ್ಶಿಯಂ ಖಂಡಿತ ಅಗತ್ಯ ನಮ್ಮ ದೇಹದಲ್ಲಿ. ಮೂಳೆಯ ಆರೋಗ್ಯ ಇರಬಹುದು ಅಥವಾ ಜನರಲ್ ಮೆಟಬಾಲಿಸಮ್ಗೆ ಕ್ಯಾಲ್ಶಿಯಂ ಬಹಳ ಅಗತ್ಯ. ಸೊ ಅದಕ್ಕೆ ದಿನಕ್ಕೆ ಎಷ್ಟು ಕ್ಯಾಲ್ಶಿಯಂ ಬೇಕೋ ಅಷ್ಟು ತಗೊಳ್ಳೇಬೇಕು. ಯಾರ್ಯಾರು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತೊಗೊತೀಯಾರೋ ಅವರ ಬೇಕಾದ ಡೋಸ್ನಲ್ಲಿ ಅವರು ಕ್ಯಾಲ್ಶಿಯಂ ತಗೊಳ್ಳೋದು ಬಹಳ ಮುಖ್ಯ. ಅದನ್ನು ಅವಾಯ್ಡ್ ಮಾಡಬಾರ್ದು. ನಾವೇನು ಹೇಳ್ತೀವಿ ಅಂದರೆ ಯಾವುದೇ
ಎಕ್ಸಸ್ ಆದಾಗ ಮಾತ್ರ ಈ ಪ್ರಾಬ್ಲಮ್ ಬರುತ್ತೆ. ಅವರಿಗೆ ಎಷ್ಟು ಬೇಕೋ ಅದಕ್ಕಿಂತ ಬಹಳ ಜಾಸ್ತಿ ತಗೊಂಡಾಗ ಈ ತರ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಅತಿ ಆದ್ರೆ ಅಮೃತನು ವಿಷ ಅನ್ನೋದು ಎಕ್ಸಾಂಪಲ್ ಕೊಡ್ಬೋದು. ಕ್ಯಾಲ್ಸಿಯಂ ಎಷ್ಟು ತಗೋಬೇಕು ಅಷ್ಟು ತಗೊಂಡ್ರೆ ಒಳ್ಳೇದು, ಅವಶ್ಯಕತೆ ಇದೆ ಖಂಡಿತ. ಸೊ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂದ್ರೆ ಅಷ್ಟು ಕ್ಯಾಲ್ಸಿಯಂ ತಗೋಬಹುದು, ಅದರಿಂದ ಏನು ತೊಂದರೆ ಆಗಲ್ಲ. ಅದಕ್ಕಿಂತ ಅತಿ ಹೆಚ್ಚು ತಗೊಂಡ್ರೆ ಅಥವಾ ನೀರ್ ಸರಿಯಾಗಿ ಕುಡಿಲಿಲ್ಲ ಅಂದಾಗ ಈ ತೊಂದರೆಗಳು ಆಗಬಹುದು ಅಂತ ಹೇಳ್ತೀರಾ. ಓಕೆ, ಯಾರ್ಯಾರಲ್ಲಿ ಈ ಕಿಡ್ನಿನಲ್ಲಿ ಕಲ್ಲುಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ? ಯಾರು ಅವರು ದಿನನಿತ್ಯ ಕಡಿಮೆ ನೀರನ್ನು ಕುಡಿತಾರೋ ಅವರಲ್ಲಿ ಡಿಹೈಡ್ರೇಷನ್ ಅಂತ ಹೇಳ್ತೀವಿ, ಅದು ಬಹಳ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಕಿಡ್ನಿ ಕಲ್ಲು ಆಗೋದ್ರಲ್ಲಿ. ಇದು ಬಿಟ್ಟು ಕೆಲವು ಆಹಾರ ಪದಾರ್ಥಗಳು ಜಾಸ್ತಿ ಸೇವಿಸಿದಲ್ಲಿ ಅದರಲ್ಲೂ ಕಿಡ್ನಿ ಸ್ಟೋನ್ಸ್ ಆಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಈ ಆಕ್ಸಲೇಟ್ ರಿಚ್ ಫುಡ್ಸ್ ಅಂತ ಹೇಳ್ತೀವಿ, ಕೆಲವು ಟೈಪ್ಸ್ ಆಫ್ ಚಾಕ್ಲೇಟ್ ಇರ್ಬೋದು ಅಥವಾ ಆ ನಟ್ಸ್ ಇರ್ಬೋದು, ಕೆಲವು ಸ್ಪಿನಾಚ್, ಟೊಮ್ಯಾಟೊ, ಈ ರೆಡ್ ಮೀಟ್ ಅಂತ ಹೇಳ್ತೀವಲ್ಲ, ಅಂಥದ್ದು ಜಾಸ್ತಿ ಪ್ರಮಾಣದಲ್ಲಿ ತಗೊಂಡಾಗ ಕಿಡ್ನಿ ಸ್ಟೋನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಈವನ್ ಈ ಪ್ರೋಟೀನ್ ರಿಚ್ ಸಪ್ಲಿಮೆಂಟ್ಸ್ ಅಂತ ಹೇಳ್ತಾರಲ್ಲ, ಅದು ಬಹಳಷ್ಟು ತಗೊಂಡ್ರೆ ಕಿಡ್ನಿ ಅಫೆಕ್ಟ್ ಆಗುತ್ತೆ, ಕಿಡ್ನಿ ಸ್ಟೋನ್ಸ್ ಆಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮಲ್ಲಿ ಒಬ್ಬ ಪೇಷಂಟ್ ಬಂದಿದ್ದ, ಅವನೊಬ್ಬ ಬಹಳ ದೊಡ್ಡ ಫಿಲಮ್ ಆ್ಯಕ್ಟರ್ ಮತ್ತು ಬಾಡಿ ಬಿಲ್ಡರ್. ಅವನು ಪ್ರತಿದಿನ ಬಹಳಷ್ಟು ಕಾನ್ಸಂಟ್ರೇಟೆಡ್ ಪ್ರೋಟೀನ್ ಸಪ್ಲಿಮೆಂಟ್ಸ್ ತಗೋತಾ ಇದ್ದ ಅವನ ಬಾಡಿ ಬಿಲ್ಡಿಂಗ್ ಮಾಡೋಕ್ಕೋಸ್ಕರ. ಸೊ ಅಂಥವನಲ್ಲಿ ಎರಡೂ ಕಿಡ್ನಿನಲ್ಲಿ ಬಹಳಷ್ಟು ಕಲ್ಲುಗಳು ಆಗಿತ್ತು ಮತ್ತು ಅವನಿಗೆ ಮಲ್ಟಿಪಲ್ ಸರ್ಜರೀಸ್ ಕೂಡ ಬೇಕಾಯಿತು. ಸೊ ಅದು ಒಂದು ಬಹಳ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ಅದು ಈಗ ನೀವು ಇದುವರೆಗೂ ಹೇಳಿದ ಪ್ರಕಾರ ನೋಡಿದ್ರೆ ಲೈಫ್ ಸ್ಟೈಲ್ ಅಂದ್ರೆ ಜೀವನ ಶೈಲಿಯಲ್ಲಿ ಸರಿ ಇರೋದಿಲ್ಲ ಅಂತವರಲ್ಲಿ ಕಿಡ್ನಿ ಕಲ್ಲುಗಳಾಗತ್ತೆ. ಇದು ಬಿಟ್ಟು ಕಿಡ್ನಿನಲ್ಲಿ ಕಲ್ಲಾಗೋ ಚಾನ್ಸಸ್ ಬೇರೆ ಪ್ರಾಬ್ಲಮ್ಸ್ ಏನಾದ್ರೂ ಇರುತ್ತಾ ಅಂತವ್ರಿಗೆ ಕಿಡ್ನಿ ಕಲ್ಲಾಗತ್ತೆ ಅಂತ? ಖಂಡಿತ. ಇದು ಬಿಟ್ಟು ಬೇರೆ ಕೆಲವು ಮೆಡಿಕಲ್ ಕಂಡೀಷನ್ಸ್ ಅಲ್ಲೂ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಹೈಪರ್ ಪ್ಯಾರಾಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಅದರಲ್ಲಿ ಕ್ಯಾಲ್ಶಿಯಂನ ಪ್ರಮಾಣ ಬಹಳಷ್ಟು ಜಾಸ್ತಿ ಆಗುತ್ತೆ ನಮ್ಮ ದೇಹದಲ್ಲಿ, ಅದರಿಂದನೂ ಕಿಡ್ನಿಯಲ್ಲಿ ಕಲ್ಲುಗಳಾಗ್ತವೆ. ಮತ್ತು ಕೆಲವು ಜೆನೆಟಿಕ್ ಫ್ಯಾಕ್ಟರ್ಸ್, ಅಂದರೆ ಅವರ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಯಾವ ಥರ ಮೆಟಬಲೈಸ್ ಆಗುತ್ತೋ ನಮ್ಮ ಬಾಡಿನಲ್ಲಿ, ಅದು ಅಫೆಕ್ಟ್ ಆಗಿರುತ್ತೆ. ಅಂಥವರಲ್ಲಿ ನಾವು ಚಿಕ್ಕ ಮಕ್ಕಳಲ್ಲಿ ಕೂಡ ಬಹಳಷ್ಟು ಎರಡೂ ಕಿಡ್ನಿಲೂ ಕಲ್ಲುಗಳು ತುಂಬಿಕೊಂಡಿರೋಂಥ ಕಂಡೀಷನ್ನ ನೋಡ್ತೀವಿ. ಮೆಟಬಾಲಿಕ್ ಪ್ರಾಬ್ಲಮ್ ಅಂತ ಏನೋ ಹೇಳಿದ್ರಿ ಅಲ್ವಾ ಕಂಡೀಷನ್, ಅದಿಲ್ಲದೆ ಇದ್ರೆ ಹಾಗಾದ್ರೆ ಮಕ್ಕಳಲ್ಲಿ ಕಿಡ್ನಿನಲ್ಲಿ ಕಲ್ಲು ಆಗೋ ಚಾನ್ಸಸ್ ಇಲ್ಲ ಅಂತನಾ? ಇಲ್ಲ, ಖಂಡಿತ ಇಲ್ಲ. ಈ ಕಿಡ್ನಿ ಕಲ್ಲುಗಳು ಎಲ್ಲ ಏಜ್ ಗ್ರೂಪಲ್ಲೂ ಕಾಣಿಸ್ಕೊಳ್ಳುತ್ತೆ. ಮಕ್ಕಳಲ್ಲೂ ಇರ್ಬೋದು, ದೊಡ್ಡವರಲ್ಲೂ ಇರ್ಬೋದು, ವಯಸ್ಸಾಗಿರೋರಲ್ಲೂ ಇರ್ಬೋದು. ಯಾವುದೇ ಏಜ್ ಗ್ರೂಪಲ್ಲೂ ಇಂಥವರಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಕ್ಕಾಗೋದಿಲ್ಲ, ಎಲ್ಲ ಏಜ್ ಗ್ರೂಪ್ಸಲ್ಲೂ ಕಾಣಿಸ್ಕೊಳ್ಳುತ್ತೆ. ಕಿಡ್ನಿನಲ್ಲಿ ಕಲ್ಲಾಗೋದಕ್ಕೆ ವಯಸ್ಸಿನ ಪರಿಮಿತಿ ಅಂತ ಏನೂ ಇಲ್ಲ, ಅದು ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಕಾಣಿಸ್ಕೋಬಹುದು. ಯಾರಲ್ಲಿ ಈಗ ನೀವು ಹೇಳಿದಾಗೆ ಈ ತೊಂದರೆಗಳು ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿರುತ್ತೋ ಅಂಥವರಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಅಲ್ವಾ? ಹೌದು. ಹಾಗಾದ್ರೆ ಈಗ ಕೆಲವು ಪೇಷಂಟ್ಸ್ಗೆ ಸಡನ್ ಆಗಿ ಸೊಂಟದ ಹತ್ರ ನೋವು ಅಂದ್ರೆ ಕಿಬ್ಬೊಟ್ಟೆ ನೋವು ಬಂತು, ನೀವು ಮೊದಲನೇ ಹೇಳಿದಾಗೆ ಸಿಂಪ್ಟಮ್ಸ್ ಏನೇನು ರೋಗ ಲಕ್ಷಣಗಳೆಲ್ಲ ಕಾಣಿಸ್ಕೊಂಡಾಗ ತಕ್ಷಣಕ್ಕೆ ಅವ್ರು ಏನ್ ಮಾಡ್ಬೇಕು ನೀವು ಹೇಳೋ ಹಾಗೆ? ಇದೆಲ್ಲ ರೋಗ ಲಕ್ಷಣಗಳು ಕಾಣಿಸ್ಕೊಂಡ ತಕ್ಷಣ ಅವರು ತಮ್ಮ ಯೂರಾಲಜಿಸ್ಟ್ನ ಭೇಟಿ ಮಾಡಿ ಅವರು ಹೇಳೋವಂಥ ಇನ್ವೆಸ್ಟಿಗೇಷನ್ಸ್ನ ಮಾಡಿಸ್ಬೇಕಾಗತ್ತೆ. ಸೊ ಯಾರೇ ಪೇಷಂಟ್ ಈ ಥರ ಸಿಂಪ್ಟಮ್ಸ್ ಇಟ್ಕೊಂಡು ಬಂದಾಗ ಫಸ್ಟ್ ನಾವು ಅವರಲ್ಲಿ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ತೀವಿ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿದಾಗ ಎಷ್ಟು ಕಲ್ಲಿದೆ, ಕಲ್ಲು ಅಪ್ರಾಕ್ಸಿಮೇಟಾಗಿ ಎಷ್ಟು ಸೈಜ್ ಇದೆ, ಯಾವ ಜಾಗದಲ್ಲಿದೆ, ಇದೆಲ್ಲ ಒಂದು ಐಡಿಯಾ ಬರುತ್ತೆ. ಆದರೆ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಎಷ್ಟೊಂದು ಲಿಮಿಟೇಷನ್ಸ್ ಕೂಡ ಇರುತ್ತೆ. ಕೆಲವು ಸಲ ಕರುಳುಗಳು ಅಡ್ಡ ಬಂದು ಕಲ್ಲು ಕಾಣಿಸ್ಕೊಳ್ದೇ ಇರ್ಬೋದು, ಕೆಲವು ಸಲ ಬೇರೆ ಕಾರಣಾಂತರಗಳಿಂದ ಕಲ್ಲದ ಎಕ್ಸಾಕ್ಟ್ ಸೈಜ್ ಗೊತ್ತಾಗದೇ ಇರ್ಬೋದು. ಸೊ ಇದೆಲ್ಲ ಇರೋದ್ರಿಂದ ನಾವು ಕನ್ಫರ್ಮೇಷನ್ಗೆ ಒಂದು CT ಸ್ಕ್ಯಾನ್ ಅಂತ ಮಾಡ್ತೀವಿ. ಅದರಲ್ಲಿ ನಮಗೆ ಎಕ್ಸಾಕ್ಟಾಗಿ ಅದ್ರದ್ದು ಕಲ್ಲಿನ ಡೈಮೆನ್ಷನ್ಸು, ಅದ್ರದ್ದು ಡೆನ್ಸಿಟಿ ಮತ್ತು ಎಲ್ಲಿ ಲೊಕೇಶನ್ನು ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಓಕೆ, ಈಗ ಕಲ್ಲಿದೆ ಅಂತ ಗೊತ್ತಾಯ್ತು, ನೆಕ್ಸ್ಟ್ ಏನು ಮಾಡಬೇಕು ಈಗ ಕಲ್ಲು ಹೋಗ್ಲಾಡ್ಸೋದಕ್ಕೆ? ಇದು ಕಲ್ಲನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬಹಳಷ್ಟು ಮೆಥಡ್ಸ್ ಆಫ್ ಟ್ರೀಟ್ಮೆಂಟ್ ಇದೆ. ಸೊ ಕೆಲವು ಬಹಳ ಚಿಕ್ಕ ಕಲ್ಲಿದ್ದರೆ 2 mm 3 mm ಕಲ್ಲು ಇಟ್ಕೊಂಡು ಬರ್ತಾರೆ ಕೆಲವರು. ಇಂಥ ಬಹಳ ಚಿಕ್ಕ ಕಲ್ಲುಗಳಲ್ಲಿ ಬರೀ ಮೆಡಿಸಿನ್ ಕೊಟ್ಟು ಇದನ್ನು ಟ್ರೀಟ್ ಮಾಡ್ತೀವಿ. ಚೆನ್ನಾಗಿ ನೀರು ಕುಡಿಯೋಕ್ಕೆ ಹೇಳ್ತೀವಿ, ಕೆಲವು ಡಯೂರೆಟಿಕ್ಸ್ ಅಂತ ಕೊಡ್ತೀವಿ, ಇದರಿಂದ ಮೂತ್ರ ಜಾಸ್ತಿ ಫಾರ್ಮ್ ಆಗುತ್ತೆ. ಮತ್ತು ಅವರಿಗೆ ನೋವಿದ್ರೆ ನೋವಿಗೆ ಬೇಕಾಗುವಂಥ ಮಾತ್ರೆಗಳನ್ನು ಕೊಡ್ತೀವಿ. ಸೊ ಇದರಿಂದ ಬಹಳಷ್ಟು ಚಿಕ್ಕ ಕಲ್ಲು, ಯಾವುದೇ ತೊಂದರೆ ಕೊಡದೇ ಇರುವಂಥ ಕಲ್ಲುಗಳು ತಾನಾಗೆ ಹೋಗುತ್ತೆ. ಬಟ್ ಈ ಟ್ರೀಟ್ಮೆಂಟ್ ದೊಡ್ಡ ಕಲ್ಲುಗಳಿಗೆ, ಎಲ್ಲಿ ಅದು ಮೂತ್ರನಾಳದಲ್ಲಿ ಬಂದು ಅಬ್ಸ್ಟ್ರಕ್ಷನ್ ಕಾಸ್ ಮಾಡಿ ಕಿಡ್ನಿ ಎಲ್ಲ ಸ್ವೆಲ್ಲಿಂಗ್ ಆಗಿರುತ್ತೆ, ಇಂತಹ ಕಡೆ ಈ ಟ್ರೀಟ್ಮೆಂಟ್ ಹೆಲ್ಪ್ ಆಗೋದಿಲ್ಲ. ಇಂಥ ಕಡೆ ನಾವು ಆಪರೇಷನ್ ಮಾಡಿ ಕಲ್ಲನ್ನು ತೆಗಿಬೇಕಾಗತ್ತೆ. ನೀವು ಹೇಳಿದ್ರೆ ಸಣ್ಣ ಕಲ್ಲಿದ್ರೆ ಹಾಗೆ ಮೂತ್ರದಲ್ಲಿ ಹೋಗ್ಬಿಡುತ್ತೆ ಆಚೆ ಅಂತ,
ಅದರಿಂದ ಏನು ತೊಂದರೆ ಆಗೋದಿಲ್ವಾ? ಯಾಕೆಂದ್ರೆ ಸಣ್ಣ ಕಲ್ಲು ಇದ್ರೂ ಆ ಕಲ್ಲು ಅಷ್ಟು ನುಣ್ಣಗಿರುತ್ತಾ, ಸಲೀಸಾಗಿ ಆಚೆ ಬರೋ ತರ ಹೇಗಿರುತ್ತೆ ಅದು? ಹೇಗೆ? ಇಲ್ಲ, ಕಲ್ಲು ಯಾವುದೇ ತರ ಒಂದು ನುಣ್ಣಗೆ ಬಾಲ್ ತರ ಆ ತರ ಇರೋದಿಲ್ಲ. ಎಲ್ಲ ಕಲ್ಲುಗಳು ಇರೆಗ್ಯುಲರ್ ಶೇಪ್ ಅಂತ ಹೇಳ್ತೀವಿ, ಮುಳ್ಳು ಮುಳ್ಳು ತರ ಇರುತ್ತೆ. ಮತ್ತೆ ಒಂದೊಂದು ಡೈಮೆನ್ಷನ್ ಅಲ್ಲಿ ಒಂದೊಂದು ಸೈಜ್ ಇರುತ್ತೆ. ಸೊ ಈವನ್ ಕೆಲವು ಸಲ ಚಿಕ್ಕ ಕಲ್ಲಿದ್ರೂ ಅದನ್ನ ನಾವು ಯಾವ ತರ ಸಿಂಪ್ಟಮ್ಸ್ ಇದೆ ಅದೆಲ್ಲ ನೋಡ್ಕೊಂಡು ಡಿಸೈಡ್ ಮಾಡ್ಬೇಕಾಗತ್ತೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕಂತ. ಅಂತ ಚಿಕ್ಕ ಕಲ್ಲುಗಳು ಕೂಡ ಪಾಸ್ ಆಗುವಾಗ ಸುತ್ತಮುತ್ತ ಇರೋ ಸ್ಟ್ರಕ್ಚರ್ಸ್ನ ಡ್ಯಾಮೇಜ್ ಮಾಡ್ಕೊಂಡು ಹೋಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಯಾವುದೇ ಸಂಶಯ ಇರುವಂತ ಕಲ್ಲುಗಳನ್ನ ನಾವು ಬೇರೆ ಬೇರೆ ಸರ್ಜಿಕಲ್ ಥೆರಪೀಸ್, ಈ ಲೇಸರ್ ಇರ್ಬೋದು, URSL ಇರ್ಬೋದು, ಅದೆಲ್ಲ ಯೂಸ್ ಮಾಡಿ ಅದನ್ನ ಕ್ಲಿಯರ್ ಮಾಡಿಸ್ಬಿಟ್ರೆ ಸೇಫರ್ ಎಷ್ಟೊಂದ್ಸಲ. ಈ ಲೇಸರ್ ಅಂತೆಲ್ಲ ಹೇಳಿದ್ರಲ್ಲ, ಏನ್ ಮಾಡ್ತೀರಾ ಆ ಲೇಸರ್ ಟ್ರೀಟ್ಮೆಂಟ್ ಅದ್ರಲ್ಲೆಲ್ಲ? ಇವಾಗ ಟೆಕ್ನಾಲಜಿ ಬಹಳ ಮುಂದುವರೆದಿದೆ. ಈಗ ಕಲ್ಲಿನ ಟ್ರೀಟ್ಮೆಂಟ್ ಬಗ್ಗೆ ಬಹಳಷ್ಟು ವೆರೈಟಿ ಆಫ್ ಟ್ರೀಟ್ಮೆಂಟ್ಸ್ ಸಿಗತ್ತೆ ನಮಗೆ. ಇವಾಗ ಯಾವ ಥರ ಮಾಡ್ತೀವಿ ಅಂದರೆ, ಮೋಸ್ಟ್ ಆಫ್ ದ ಟೈಮ್ಸ್ ಮೋಸ್ಟ್ ಕಾಮನ್ಲಿ ನಾವೇನು ಮಾಡ್ತೀವಿ ಅಂದರೆ, ಆ ಯೂರಿನ್ ಟ್ಯೂಬ್ ಏನಿರುತ್ತೆ ಅದ್ರ ಮೂಲಕನೇ ಸಣ್ಣ ಕ್ಯಾಮರಾಯಿಂದ, ಯುರೆಟ್ರೋಸ್ಕೋಪ್ ಅಂತ ಹೇಳ್ತೀವಿ, ಅದ್ರ ಮೂಲಕ ಹೋಗಿ ಕಲ್ಲು ಎಲ್ಲಿದೆಯೋ ಅಲ್ಲಿ ಆ ಜಾಗ ತನಕ ಹೋಗ್ಬಿಟ್ಟು ನಮ್ಮ ಲೇಸರ್ ಫೈಬರ್, ನಮ್ಮ ಕೂದಲಷ್ಟು ದಪ್ಪ ಇರುತ್ತಷ್ಟೆ, ಅದನ್ನ ಆ ಸ್ಕೋಪ್ ಮೂಲಕ ಹಾಕಿ ಕಲ್ಲನ್ನು ಪೂರ್ತಿಯಾಗಿ ಪೌಡರ್ ಥರ ಮಾಡಿ ಸ್ಟೆಂಟ್ ಅಂತ ಹಾಕ್ತೀವಿ. ಸೊ ಇದರಿಂದ ಯಾವುದೇ ಥರ ಪೇಷಂಟ್ಗೆ ಜಾಸ್ತಿ ನೋವು ಆಗೋದಾಗ್ಲಿ ಅಥವಾ ಕಟ್ ಮಾಡಿ ಓಪನ್ ಮಾಡಿ ಮಾಡೋವಂಥ ಆಪ್ರೇಷನ್ ಅಲ್ಲ ಇದು. ಇದೆಲ್ಲ ಯೂರಿನ್ ಟ್ಯೂಬ್ ಮೂಲಕನೇ ಮಾಡೋವಂಥ ಆಪ್ರೇಷನ್ ಆಗಿರೋದ್ರಿಂದ ಅವರಿಗೆ ಬಹಳ ಬೇಗ ರಿಕವರ್ ಆಗ್ತಾರೆ. ಆಪ್ರೇಷನ್ ಆಗಿದ್ದು ಮಾರನೇ ದಿನನೇ ಮನೆಗೆ ಹೋಗಿ ಅವ್ರು ಬೇರೆ ಕೆಲಸಗಳು ಮಾಡ್ಕೊತಾರೆ. ಆ್ಯಂಡ್ ಎಷ್ಟು ಸಲ ಬೇಕಾದ್ರೆ ರಿಪೀಟ್ ಪ್ರೊಸೀಜರ್ಸ್ ಮಾಡ್ಕೋಬೋದು, ಏನು ಕಷ್ಟ ಇಲ್ಲ. ಆ್ಯಂಡ್ ಇವಾಗ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ, ಈವನ್ ಕಿಡ್ನಿ ಒಳಗಡೆ ಯಾವುದೋ ಒಂದು ಮೂಲೆಯಲ್ಲಿ ಕಲ್ಲಿದ್ರೂ ಕೂಡ ಫ್ಲೆಕ್ಸಿಬಲ್ ಸ್ಕೋಪ್ ಅಂತ ತಗೋತೀವಿ. ಎಂಟೈರ್ ಆ ಯುರೆತ್ರ ಇರ್ಬೋದು, ಬ್ಲ್ಯಾಡರ್ ಮೂಲಕ ಹೋಗಿ, ಯುರೇಟರ್ ಮೂಲಕ ಹೋಗಿ ಕಿಡ್ನಿ ಒಳಗೆ ಹೋಗ್ತೀವಿ. ಅಲ್ಲಿ ಒಂದೊಂದು ಯಾವುದೇ ಆ ಕಿಡ್ನಿದು ಒಂದು ಬ್ರಾಂಚ್ ಇದ್ರೆ ಅದರೊಳಗೆ ಹೋಗಿ ಲೇಸರ್ ತೊಗೊಂಡೋಗಿ ಆ ಕಲ್ಲನ್ನು ಪೌಡರ್ ಮಾಡಿ ಸ್ಟೆಂಟ್ ಹಾಕಿ ಮಾಡ್ಬೋದು. ಈವನ್ ಕೆಲವು ಸಲ ಬಹಳ ದೊಡ್ಡ ಕಲ್ಲುಗಳಿದ್ರೆ ಬೆನ್ನಿಂದ ಒಂದು ಸಣ್ಣ ಹೋಲ್ ಥರ ಮಾಡಿ PCNL ಅಂತ ಕರಿತೀವಿ, ಆ ಹೋಲ್ ಮೂಲಕ ಕಿಡ್ನಿ ಮೂಲಕ ಹೋಗಿ ಕಲ್ಲನ್ನು ಪೀಸ್ ಮಾಡಿ ತೆಗಿತೀವಿ. ಸೊ ಎಲ್ಲದಕ್ಕೂ ಅದರದೇ ಆದಂಥ ವೆರೈಟಿ ಆಫ್ ಟ್ರೀಟ್ಮೆಂಟ್ಸ್ ಇದೆ. ಕೆಲವು ಸಲ ಇದು ಯಾವುದು ವರ್ಕ್ ಆಗದೆ ಇದ್ದಾಗ ಓಪನ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಮಾಡ್ತೀವಿ. ಬಹಳ ದೊಡ್ಡ ಕಲ್ಲುಗಳಲ್ಲಿ ಇದೆಲ್ಲ ಮಾಡಬೇಕಾಗತ್ತೆ. ಸೊ ಅದು ಮಾಡಿನೂ ಕಿಡ್ನಿ ಕಲ್ಲನ್ನು ತೆಗಿಬೋದು. ಕೆಲವು ಸಲ ಒಂದು ಚಿಕ್ಕ ಕಲ್ಲು ಕಿಡ್ನಿನಲ್ಲಿ ಒಂದು ಜಾಸ್ತಿ ತೊಂದರೆ ಕೊಡದೇ ಇರೋ ಜಾಗದಲ್ಲಿ ಇರೋವಂಥ ಚಿಕ್ಕ ಕಲ್ಲಿದ್ದಾಗ ನಾವು ESWL ಅಂತ ಕೊಡ್ತೀವಿ. ಅಂದರೆ ಇದು ಆಪರೇಷನ್ ಅಲ್ಲ, ಇದು ಒಂದು ಮಿಷಿನಿಂದ ಆ ಶಾಕ್ ವೇವ್ಸ್ ಅಂತ ಹೇಳ್ತೀವಿ, ಕೆಲವು ಸಲ ಸೌಂಡ್ ವೇವ್ಸ್ ಅಂತಾರೆ. ಆ ಶಾಕ್ ವೇವ್ಸ್ ಯೂಸ್ ಮಾಡಿಕೊಂಡು ಆ ಕಿಡ್ನಿ ಕಲ್ಲನ್ನು ಕಂಪ್ಲೀಟ್ ಆಗಿ ಪೀಸ್ ಮಾಡಿ ಅದನ್ನು ತಾನಾಗಿ ಆಚೆ ಹೋಗೋ ಥರ ಮಾಡ್ತೀವಿ. ಸೊ ಇದರಿಂದ ಕೆಲವು ಸಲ ಆಪರೇಷನ್ ಇಲ್ಲದೇನೂ ಕೂಡ ಸಣ್ಣ ಕಲ್ಲುಗಳನ್ನು ಕ್ಲಿಯರ್ ಮಾಡ್ಬೋದು. ಯಾಕಂದ್ರೆ ಕಲ್ಲು ದೇಹದಿಂದ ತೆಗಿಬೇಕು ಅಂದ್ರೆ ಅದಕ್ಕೆ ನಾನಾ ವಿಧ ಇದೆ. ಒಂದು ಸಣ್ಣ ಎಲ್ಲೂ ಗಾಯ ಮಾಡಿದ ಹಾಗೆ ನಾವು ಯೂರಿನ್ ಪಾಸ್ ಮಾಡೋ ಜಾಗದಿಂದನೇ ಕ್ಯಾಮೆರಾ ಹಾಕಿ ಕೂಡ ನೀವು ಕಲ್ಲನ್ನ ತೆಗಿಬಹುದು. ಅಥವಾ ತುಂಬಾ ದಪ್ಪ ಇದೆ, ತೊಂದರೆ ಇದೆ ಅಂತ ಅಂದಾಗ ಮಾತ್ರ ಸಣ್ಣ ಹೋಲ್ ತರ ಮಾಡಿ ತೆಗಿತೀರಾ. ಇಲ್ಲಾಂದ್ರೆ ಅದಂತ ತೊಂದರೆ ಇಲ್ಲದೆ ಇರೋದಾದ್ರೆ ಹಂಗೆ ಅಲ್ಲೇ ಕ್ರಶ್ ಅಂತ ಹೇಳ್ತಾರಲ್ಲ, ಅದೇ ಅಲ್ಲ, ಹಾಗೆ ಪುಡಿ ಮಾಡಿ ಆ ಪುಡಿನ ಆಚೆ ಹೋಗೋ ತರ ಮಾಡಬಹುದು. ಸೊ ಹಲವಾರು ವಿಧಗಳು ಕಲ್ಲು ತೆಗೆಯೋದಿಕ್ಕೆ ಅಂತ ತುಂಬಾ ಸುಲಭವಾಗಿದೆ ಮೊದಲೇ ಕಂಪೇರ್ ಮಾಡಿದ್ರೆ. ಮೊದಲೆಲ್ಲ ನೋಡಿದಾಗೆ ಹೊಟ್ಟೆ ಕಟ್ ಮಾಡಿ ಎಲ್ಲಿ ಅಂದ್ರೆ ಫ್ಲಾಂಕ್ ಎಲ್ಲಿ ಸೊಂಟದ ಹತ್ರ ಎಲ್ಲಿ ಕಲ್ಲು ಸೇರ್ಕೊಂಡಿದೆ ಅಲ್ಲಿ ಓಪನ್ ಮಾಡಿ ತೆಗಿತಾ ಇದ್ರು. ಈಗ ಆ ತೊಂದರೆಗಳು ಇಲ್ಲ. ಹಾಗಾದ್ರೆ ಈಗ ಬಹಳ ರೇರ್ ಆ ತರ ಓಪನ್ ಆಪರೇಷನ್ಸ್ ಮಾಡುವಂತ ಪರಿಸ್ಥಿತಿ ಬರೋದು ತುಂಬಾನೇ ರೇರ್. ಈಗ ಇವತ್ತು ಕಲ್ಲು ಇದೆ ಅಂತ ಗೊತ್ತಾಗಿದೆ, ನೀವು ಯಾವ್ದೋ ಒಂದು ಡೇಟ್ ಕೊಡ್ತೀರಾ ಅವತ್ತು ಆಪರೇಷನ್ ಮಾಡಿಸಿ ಅಂತ, ಆ ಟೈಮಲ್ಲಿ ಮಾಡ್ಸಕ್ ಆಗಲ್ಲ. ಎಷ್ಟು ತಿಂಗಳು ಮುಂದೂಡ್ಬೋದು? ಇದು ಕಲ್ಲಿನ ಸೈಜ್ ಮೇಲೆ ಹೋಗುತ್ತೆ. ಅಕಸ್ಮಾತ್ ಕಲ್ಲು ಬಹಳ ದೊಡ್ಡದಿದ್ದು ಅದು ಬಂದು ಆ ಮೂತ್ರನಾಳದಲ್ಲಿ ಬಂದು ಸಿಕ್ಕಾಕೊಂಡು ಕಂಪ್ಲೀಟ್ ಅದು ಯೂರಿನ್ನ ಬ್ಲಾಕ್ ಮಾಡಿ ಕಿಡ್ನಿ ಎಲ್ಲ ಸ್ವೆಲ್ಲಿಂಗ್ ಆಗಿದೆ ಅಂದರೆ ಖಂಡಿತ ಕಾಯೋದು ಒಳ್ಳೇದಲ್ಲ. ಕೆಲವು ಸಲ ಪೇಷಂಟ್ಸ್ ಬರ್ತಾರೆ, ಕಾರಣಾಂತರಗಳಿಂದ ಸರ್ಜರಿನ ಒಂದು ಸ್ವಲ್ಪ ದಿನ ಮುಂದೆ ಹಾಕ್ತೀವಿ ಅಂತ ಹೇಳ್ತಾರೆ. ಅವರ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಅವರ ಮನೆಯಲ್ಲಿ ಏನೋ ತೊಂದರೆ ಇರ್ಬೋದು, ಅವರ ಮನೆಯವರು ಯಾರಾದರೂ ಅನಾರೋಗ್ಯದಿಂದ ಇರ್ಬೋದು, ಅಥವಾ ಇನ್ಯಾವುದೋ ಊರ ಹಬ್ಬನೋ ಬೇರೆ ಬೇರೆ ಕಾರಣಗಳು ಕೊಡ್ತಾರೆ. ಹೇಳ್ಬಿಟ್ಟು 1 ವಾರ 2 ವಾರ 3 ವಾರ ಮುಂದೆ ಹಾಕ್ತಾರೆ ಅವ್ರ ಸರ್ಜರಿನ. ಕೆಲವು ಪೇಷಂಟ್ಸ್ನ ನೋಡಿದ್ದೀವಿ ಈ ಥರ ಒಂದು 2-3 ವಾರ ಮುಂದೆ ಹಾಕಿದಾಗ ಯಾರಲ್ಲಿ ದೊಡ್ಡ ಕಲ್ಲು ಬಂದು ಕಿಡ್ನಿ ಎಲ್ಲ ಸ್ವೆಲ್ಲಿಂಗ್ ಆಗಿರುತ್ತೋ ಅಂಥವರಲ್ಲಿ ಕಿಡ್ನಿ ಸ್ವೆಲ್ಲಿಂಗ್ ಜಾಸ್ತಿ ಆಗಿ ಕಂಪ್ಲೀಟ್ ಕಿಡ್ನಿನೇ ಡ್ಯಾಮೇಜ್ ಆಗಿ ಅದು ಕೆಲಸ ಮಾಡೋದೇ ನಿಲ್ಲಿಸೋವಂಥ ಪರಿಸ್ಥಿತಿ ಕೂಡ ಹೋಗಿರೋದು ನೋಡಿದ್ದೀವಿ. ಸೊ ಇಂಥ ಸಿಚುವೇಶನ್ನಲ್ಲಿ ಕಾಯೋದು ಒಳ್ಳೇದಲ್ಲ. ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಿಸಿ ಕಿಡ್ನಿನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ಒಳ್ಳೇದು. ಓಕೆ, ಕಾರಣಗಳು ಏನು ಬೇಕಾದ್ರೂ ಆಗ್ಬೋದು. ಫೈನಾನ್ಸ್ ಆಗ್ಬೋದು, ಅಥವಾ ಮನೆಯಲ್ಲಿ ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು. ಫೈನಾನ್ಸ್ ಅಂತಿದ್ದ ಹಾಗೇನೆ ಈಗ ದುಡ್ಡಿನ ಅವಶ್ಯಕತೆ ಇರುತ್ತೆ ಆಪರೇಷನ್ ಮಾಡಿಸೋದಿಕ್ಕೆ. ಇದೇನಾದ್ರೂ ಇನ್ಶೂರೆನ್ಸ್ ಏನಾದ್ರೂ ಕವರ್ ಆಗುತ್ತಾ? ಖಂಡಿತ.
ಈ ಎಲ್ಲ ನಾನು ಯಾವ್ಯಾವ್ದು ನಾನಾ ವಿಧ ಆಪರೇಷನ್ಸ್ ಹೇಳಿದ್ನೋ ಎಲ್ಲಾನು ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತೆ. ಅದಕ್ಕೆ ನಾನು ನಮ್ಮ ವೀಕ್ಷಕರಿಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಅವರಲ್ಲಿ ಏನಾದರೂ ಸದ್ಯಕ್ಕೆ ಇನ್ನೂ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಅವರಿಗೂ ಅವರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ತಕ್ಷಣ ಇನ್ಶೂರೆನ್ಸ್ ಮಾಡಿಸಿ. ಅದು ಯಾರಿಗೆ ಯಾವಾಗ ಯಾವ ಥರ ತೊಂದರೆ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ಶೂರ್ಡ್ ಇದ್ದಾಗ ಅವ್ರಿಗೂ ಸ್ವಲ್ಪ ಸೇಫ್ಟಿ ಅಂತ ಫೀಲ್ ಆಗುತ್ತೆ. ಈಗ ಹೆಲ್ತ್ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಈಗ ಒಂದು ಪೇಷಂಟ್ಗೆ ಕಲ್ಲಿದೆ ಅಂತ ಗೊತ್ತಾಗಿದೆ, ನೀವು ಒಂದು ಡೇಟ್ ಕೊಟ್ಟಿರ್ತೀರಾ ಆಪರೇಷನ್ ಮಾಡಿಸೋಣ ಅಂತ. ಬಟ್ ಏನೋ ಸಡನ್ ಆಗಿ ಏನೋ ಚೇಂಜಸ್ ಆಯ್ತು ಅವ್ರ ಬಾಡಿನಲ್ಲಿ, ಇಂಥ ತೊಂದರೆಗಳಾದ್ರೆ ನೀವು ಇಮಿಡಿಯೇಟ್ ಆಗಿ ಬನ್ನಿ ಅಂತ ಹೇಳಿ ಕಳಿಸೋ ಸಮಯಗಳು ಬಂದಿರಬಹುದು. ಸೊ ಆ ಥರ ರೆಡ್ ಫ್ಲಾಗ್ಸ್ ಅಥವಾ ಡೇಂಜರ್ ಸೈನ್ಸ್ ಅಂತ ಏನೇನನ್ನ ಹೇಳ್ಬೋದು? ಏನಂದರೆ, ಇವಾಗ ಪೇಷಂಟ್ಗೆ ಪೇಯ್ನು ಸಡನ್ ಆಗಿ ತುಂಬ ಜಾಸ್ತಿ ಆದರೆ, ಅಥವಾ ಮೂತ್ರ ಮಾಡುವಾಗ ಬಹಳ ಜಾಸ್ತಿ ಉರಿ ಆಗೋದು, ತುಂಬ ನೋವಾಗೋದಾದರೆ, ಹೊಟ್ಟೆಯ ಕೆಳಭಾಗದಲ್ಲಿ ತುಂಬ ನೋವಾದರೆ, ಅಥವಾ ಮೂತ್ರದಲ್ಲಿ ರಕ್ತ ಕಾಣಿಸ್ಕೊಂಡ್ರೆ, ಇಂಥ ಪರಿಸ್ಥಿತಿಯಲ್ಲಿ ತಕ್ಷಣ ಅವರ ಡಾಕ್ಟರ್ನ ಮೀಟ್ ಮಾಡಬೇಕು. ಅವರ ಸಲಹೆ ತಗೊಂಡು ಅದರ ಪ್ರಕಾರ ನಡ್ಕೋಬೇಕಾಗುತ್ತೆ. ಓಕೆ, ಈ ಕಲ್ಲು ಬರದೇ ಇರೋ ಹಾಗೆ ಹೇಗಾದರೂ ತಡಿಬಹುದಾ? ಖಂಡಿತ. ಕಲ್ಲು ಆಗೋದನ್ನು ತಡೆಯೋಕ್ಕೆ ಬಹಳಷ್ಟು ಮೆಥಡ್ಸ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಅವರು ನೀರನ್ನು ದಿನಕ್ಕೆ ಒಂದು 3 ರಿಂದ 4 ಲೀಟ್ರಷ್ಟು ನೀರು ತಗೊಂಡ್ರೆ ಅದು ಬಹಳಷ್ಟು ಪ್ರೊಟೆಕ್ಷನ್ ಕೊಡುತ್ತೆ. ಇದು ಬಿಟ್ಟು ಅವರ ಫುಡ್ ಹ್ಯಾಬಿಟ್ಸಲ್ಲೂ ಎಲ್ಲ ಬ್ಯಾಲೆನ್ಸ್ಡ್ ಡಯಟ್ ಅಂತ ತಗೋಬೇಕು. ಎಲ್ಲನೂ ಕಡಿಮೆ ಪ್ರಮಾಣದಲ್ಲಿ ತಗೊಂಡಾಗ ತೊಂದರೆ ಇರೋದಿಲ್ಲ. ಯಾವುದೇ ಅತಿ ಜಾಸ್ತಿ ಆದರೆ ಮಾತ್ರ ಈ ತೊಂದರೆಗಳು ಕಾಣಿಸ್ಕೊಳ್ಳೋದು. ಮತ್ತು ಅವರ ರೆಗ್ಯುಲರ್ ಎಕ್ಸಸೈಸು, ವಾಕಿಂಗು ಇದೆಲ್ಲ ಮಾಡಿ ಅವರು ಓವರಾಲ್ ಜನರಲ್ ಹೆಲ್ತ್ ಮೆಟಬಾಲಿಸಮ್ನ ಚೆನ್ನಾಗಿ ಇಟ್ಕೊಂಡಿರಬೇಕು. ಮತ್ತು ಇದು ಯಾವುದೇ ಈ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರು ತಕ್ಷಣ ಅದಕ್ಕೆ ಏನು ಬೇಕೋ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಓಕೆ ಡಾಕ್ಟರ್ ಸೂರಜ್ ಮುರಳೀಧರ್, ಇವತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯನ ನಮ್ಮೊಂದಿಗೆ ಕಳೆದು ನಮ್ಮ ವೀಕ್ಷಕರಿಗೋಸ್ಕರ ಇಷ್ಟೆಲ್ಲ ಮಾಹಿತಿನ ಕಿಡ್ನಿ ಸ್ಟೋನ್ಸ್ ಬಗ್ಗೆ, ಅಂದರೆ ಕಿಡ್ನಿನಲ್ಲಾಗೋ ಕಲ್ಲುಗಳ ಬಗ್ಗೆ, ಅದು ಹೇಗೆ ತಡಿಬೋದು, ಏನೇನು ಮಾಡಬೇಕಾಗತ್ತೆ ಆದರೆ ಅನ್ನೋದನ್ನೆಲ್ಲ ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ತಿಳ್ಕೊಂಡ್ರಲ್ಲ ವೀಕ್ಷಕರೇ, ಕಿಡ್ನಿನಲ್ಲಿ ಕಲ್ಲಾದ್ರೆ ಏನ್ ಮಾಡಬೇಕು ಅದ್ರ ಬಗ್ಗೆ ಪೂರ್ತಿಯಾಗಿ ಡಿಟೇಲ್ ಆಗಿ ನಿಮ್ಗೆ ತಿಳಿಸಿ ಹೇಳ್ಕೊಟ್ರು ನಮ್ಮ ಡಾಕ್ಟರ್ ಸೂರಜ್ ಅವರು. ಈಗ ನೀವು ತಿಳ್ಕೊಳ್ಬೇಕಾಗಿರೋ ಮುಖ್ಯ ಅಂಶ ಅಂದ್ರೆ, ಯಾವುದೇ ಋತುಗಳಾಗಿರ್ಬೋದು, ಯಾವ ಸೀಸನ್ ಆದ್ರೂ, ಚಳಿಗಾಲ ಆಗ್ಲಿ, ಮಳೆಗಾಲ ಆಗ್ಲಿ, ಬೇಸಿಗೆ ಆಗ್ಲಿ, ಹೆಚ್ಚು ನೀರು ಕುಡಿಬೇಕು ಅನ್ನೋದು ಅತಿ ಮುಖ್ಯವಾದ ಅಂಶ. ಅದರಲ್ಲೂ ಬೇಸಿಗೆನಲ್ಲಿ ತುಂಬಾ ಬೇಗ ಡಿಹೈಡ್ರೇಷನ್ ಅಂದ್ರೆ ನಮ್ಮ ದೇಹದಿಂದ ನೀರು ತುಂಬಾ ಬೇಗ ಆವಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನ ತಡೆದ್ರೆ ಈ ಕಲ್ಲು ಆಗೋ ಚಾನ್ಸಸ್ ತುಂಬಾ ಕಡಿಮೆ ಆಗತ್ತೆ. ಇದುವರೆಗೂ ನಾವು ನಿಮ್ಮೊಂದಿಗೆ ಹಂಚಿಕೊಂಡ ವಿಷಯದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ. ಈ ಮಾಹಿತಿಯನ್ನ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳೋದಕ್ಕಾಗಿ ಶೇರ್ ಮಾಡಿ. ಈ ತರ ಇನ್ನು ಹೆಚ್ಚು ಹೆಚ್ಚು ಆರೋಗ್ಯ ಸಂಬಂಧಪಟ್ಟ ಮಾಹಿತಿಗಳ ಬಗ್ಗೆ ವಿಷಯ ತಿಳ್ಕೊಳ್ಳೋದಿಕ್ಕೆ ನಮ್ಮ BGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀ ಗುರುದೇವ್. If you enjoyed this video, don't forget to give it a thumbs up, share it with your friends, and hit that subscribe button for more exciting content.